ಅಥಣಿ ತಾಲೂಕಿಗೆ ಪೈಲಟ್ ಪ್ರಾಜೆಕ್ಟ್. ಚೆಕ್ ಡ್ಯಾಂಗಳಿಂದ ಅಂತರ್ಜಲ ಮಟ್ಟ ಹೆಚ್ಚಳ, ರೈತರ ಕೃಷಿಗೆ ಅನುಕೂಲ. ಶಾಸಕ ಲಕ್ಷ್ಮಣ್ ಸವದಿ. ಅಥಣಿ ರೈತರ ಅನುಕೂಲಕ್ಕಾಗಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಹಾಗೂ 110 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಒದಗಿಸುವ ಉದ್ದೇಶದಿಂದ ಸುಮಾರು 2 ಕೋಟಿ ರುಗಳ ವೆಚ್ಚದಲ್ಲಿ 2 ಚೆಕ್ ಡ್ಯಾಂಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಅವರು ಹೇಳಿದರು. ಅವರು ತಾಲೂಕಿನ ತೆಲಸಂಗ ಗ್ರಾಮದಲ್ಲಿರುವ ಡೋಣಿ ಹಳ್ಳಕ್ಕೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಮಂಜೂರಾದ 2 ಚೆಕ್ ಡ್ಯಾಂಗಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ಮಳೆಯ ನೀರು ಹರಿದು ವ್ಯರ್ಥವಾಗುವುದನ್ನು ತಪ್ಪಿಸಲು ಇಂತಹ ಚೆಕ್ ಡ್ಯಾಂಗಳ ನಿರ್ಮಾಣ ಅಗತ್ಯವಾಗಿದೆ ಎಂದರು. ಇಂತಹ ಚೆಕ್ ಡ್ಯಾಂಗಳಲ್ಲಿ ನೀರು ಸಂಗ್ರಹಣೆ ಮಾಡಿಕೊಂಡು ಬೇಸಿಗೆಯಲ್ಲಿ ಅದೇ ನೀರು ಬಳಸಬಹುದಾಗಿದೆ. ಒಟ್ಟಿನಲ್ಲಿ 12 ತಿಂಗಳು ರೈತರಿಗೆ ಈ ಯೋಜನೆಗಳು ಲಾಭದಾಯಕವಾಗಲಿವೆ. ಈ ಚೆಕ್ ಡ್ಯಾಂಗಳ ಕಾಮಗಾರಿ ಕೂಡ ಶೀಘ್ರ ಪ್ರಾರಂಭವಾಗುತ್ತದೆ ಹಾಗೂ 20 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. ಅಥಣಿ ತಾಲೂಕಿಗೆ ಪೈಲಟ್ ಪ್ರಾಜೆಕ್ಟ್. ನಮ್ಮ ತಾಲೂಕಿಗೆ ಪೈಲಟ್ ಪ್ರಾಜೆಕ್ಟ್ ಅನ್ನು ಕೊಡಬೇಕೆಂದು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಎಲ್ಲಿ ನಮಗೆ ಹಳ್ಳ ಕೊಳ್ಳ ಸಿಗುವುದಿಲ್ಲ, ಕೆರೆಗಳನ್ನು ನಿರ್ಮಾಣ ಮಾಡಲು ಸಹ ಅನುಕೂಲ ಆಗುವುದಿಲ್ಲ ಅಂತಹ ಸ್ಥಳಗಳಲ್ಲಿ ಸುಮಾರು 500 ಅಡಿ ಬೋರವೆಲ್ ಕೊರೆಯಿಸಿ ನದಿಯಿಂದ ತಂದಿರತಕ್ಕಂತಹ ನೀರನ್ನು ಅದರಲ್ಲಿ ಬಿಟ್ಟು ಇಂಗುವಂತೆ ಮಾಡಿದರೆ, ನೆಲದಲ್ಲಿ ಬಿಟ್ಟು ಉಳಿತಾಯ ಆದ ನೀರನ್ನು ಬೋರವೆಲ್ ನಲ್ಲಿ ಬಿಡುವುದರಿಂದ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ. ನೀರು ಬಿಟ್ಟಿರುವ ಬೋರವೆಲ್ನ ಸುತ್ತಮುತ್ತಲಿನ ಸುಮಾರು 2 ಕಿಲೋಮೀಟರ್ ವರೆಗೆ ಇರತಕ್ಕಂತಹ ಬೋರವೆಲಗಳು ರಿಚಾರ್ಜ್ ಆಗುವ ಸಾಧ್ಯತೆ ಇದೆ. ಪೈಲಟ್ ಪ್ರಾಜೆಕ್ಟ್ ಬಗ್ಗೆ ಈಗಾಗಲೇ ನಬಾರ್ಡ್ ಜೊತೆ ಮಾತುಕತೆ ನಡೆಸಲಾಗಿದೆ. ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಅಥಣಿ ತಾಲೂಕಿನಲ್ಲಿ ಸುಮಾರು 1,000 ಘಟಕಗಳನ್ನು ನೀಡಬೇಕೆಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ. 6-7 ಕಡೆ ಇದರ ಪ್ರಯೋಗ ಮಾಡಲಾಗಿದೆ, ಅದು ಯಶಸ್ವಿ ಕೂಡ ಆಗಿದೆ. ಈ ಯೋಜನೆಯಿಂದ ರೈತರಿಗೆ 12 ತಿಂಗಳು ನೀರು ಸಿಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಈ ವೇಳೆ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಹಾಗೂ ಮುಖಂಡ ಶ್ರೀಶೈಲ ಶೆಲೆಪ್ಪಗೋಳ ಅವರು ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ತೆಲಸಂಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಖೊಬ್ರಿ, ರಾವಸಾಬ ಬೆವನ್ನೂರ, ಕಾಶಿನಾಥ ಕುಂಬಾರಕರ, ಅಶೋಕ ಉಂಡೋಡಿ, ಬಾಬು ಮೆಂಡಿಗೇರಿ, ಸುರೇಶ ಇಚೇರಿ, ಅಪ್ಪು ಜಮಾದಾರ, ರಾಜು ಕಾರಂಡೆ, ಮಲ್ಲುಡಂಗಿ, ರಘು ದೊಡ್ಡನಿಂಗಪ್ಪಗೋಳ, ಕಳಸಪ್ಪ ಹೊನಗೌಡರ, ಡಾಕ್ಟರ್ ಚಂದ್ರಶೇಖರ ಪೂಜಾರಿ, ಸಿದ್ದಗೌಡ ಕುಮಟಳ್ಳಿ, ಸಣ್ಣ ನೀರಾವರಿ ಇಲಾಖೆಯ ಅಭಿಯಂತರ ಪ್ರವೀಣ ಪಾಟೀಲ, ಗುತ್ತಿಗೆದಾರ ಭಾನುಕುಮಾರ, ಸಿದ್ದು ಕೊಕಟನೂರ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಎಲ್ಲೆಲ್ಲಿ ಭೂಮಿ ಒಳಗ ಪದರ ಇರ್ತದ ಅಲ್ಲೆಲ್ಲ ನೀರು ಸ್ಟಾಕ್ ಆಗುತ್ತೆ. ಆ ಸ್ಟಾಕ್ ಆಗಿರ್ತಕ್ಕಂಥ ನೀರು ನಾವು ಎಲ್ಲೆಲ್ಲಿ ಬೋರ್ಗಳು ಹಾಕ್ತೀವೋ ಆ ನೀರು ಬೋರ್ಗಳಿಗೂ ಕೂಡ ಸಾಕಷ್ಟು ಅದರದ್ದು ನೀರು ಸಿಗತಕ್ಕಂಥದ್ದು ಆಗ್ತದೆ. ಅಂದ್ರೆ 6-7 ತಿಂಗಳು ನಾವು ನೀರಾವರಿಯಿಂದ ಕೆನಾಲ್ ಮುಖಾಂತರ ಬಳಸ್ಕೊಂಡು ಉಳಿದಿರ್ತಕ್ಕಂಥ ಬೇಸಿಗೆ ಟೈಮ್ದಲ್ಲಿ ಆ ಭೂಮಿಯಲ್ಲಿರ್ತಕ್ಕಂಥ ನೀರನ್ನು ನಾವು ಬಳಸ್ಕೊಂಡ್ರೆ ನಮಗೆ 12 ತಿಂಗಳು ಒಕ್ಕಲ್ತನಕ ಅದು ಸಾಧ್ಯ ಆಗ್ತದೆ. ಈಗ ನಾವು ಒಂದು 6-7 ಕಡೆ ಅದರದ್ದು ಪ್ರಯೋಗ ಮಾಡಿದ್ದೀವಿ. ನಮ್ಮಲ್ಲಿ ಈಗಾಗಲೇ ಅದರದ್ದು ಭಾಳ ಸಕ್ಸಸ್ ಆಗ್ಯದ. ಅದು ಒಂದು 6-7 ಕಡೆ ಅದರದ್ದು ನಾವು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯೊಳಗೆ ಅದನ್ನು ಮಾಡಿ ನಾವು ಪ್ರಯೋಗ ನೋಡಿದ್ದೀವಿ. ಒಂದು ಬೋರ್ ಹಾಕಿ ಅದಕ್ಕೆ ನಾವು ಇಂಜೆಕ್ಟ್ ಮಾಡಿದರೆ, ರೀಫಿಲ್ಲಿಂಗ್ ಮಾಡಿದರೆ ಒಂದು ಬೋರ್ ಸುತ್ತಮುತ್ತ ಸಾಧಾರಣ 1.5 ಕಿಲೋಮೀಟರ್ 2 ಕಿಲೋಮೀಟರ್ ತನಕ ಅದರದ್ದು ಚಾರ್ಜ್ ಆಗ್ತದೆ. ಹಿಂದೆ ನಾನು 2004ರಲ್ಲಿ ಅಲ್ಲಿ ಆ ಭಾಗದಲ್ಲಿ ರಾವಸಾಬಣಗಳು ಭಾಗದಲ್ಲಿ ಬಂದಾಗ ಅಲ್ಲಿ ಒಂದು ಕಿಳೆಗಾಂವ್ ಹತ್ರ ಆ ಹಳ್ಳಕ್ಕೆ ನಾವು ಮಾಡಿದ್ವಿ. ಅದು ಟಿ ವಿ ಒಳಗೂ ಬಂದಿದ್ದು ನೀವು ನೋಡಿರ್ಬೇಕು. ಅದು ನಾವು ರೀಫಿಲ್ಲಿಂಗ್ದು ಯೋಜನೆ ಮಾಡಿ ಅದು ನನಗೊಮ್ಮೆ ತಲೆಯಾಗ ಬಂತು, ಹಿಂಗೆ ಮಾಡಿದರೆ ಹೆಂಗೆ ಅಂತ. ಅದು ಇಂಜಿನಿಯರ್ಗೆ ಹೇಳಿಕೆಸಿಂದ ಈ ಥರ ಮಾಡಿ ನೋಡೋಣ ಪ್ರಯೋಗ ಅಂತ ಹೇಳಿ ಅದಕ್ಕೆ ಕುಡಿ ನೀರಿಗೆ ಅಂಥೇಳಿ ಒಂದು ಬೋರ್ ಹಾಕಿಸ್ದಂಗೆ ಮಾಡಿ ಅದಕ್ಕೊಂದು ಪೈಪ್ ಕನೆಕ್ಷನ್ ಕೊಟ್ಟು ಅಲ್ಲಿ ಒಂದು ಟಾಕಿ ಕಟ್ಟಿಸಿ ಆ ಏನು ನಮ್ಮದು ಅಗ್ರಾಣಿ ಹಳ್ಳ ಬರ್ತೈತಲ್ಲ, ಅಗ್ರಾಣಿ ಹಳ್ಳ 3 ತಿಂಗಳ ತನಕ ಅದ್ರಾಗ ಹೋಯ್ತು. ಆ 3 ತಿಂಗಳು ಹೋದ್ಮೇಲೆ ಎಲ್ಲಿ ನೀರು ತುಂಬಿ ಕೆಲವೊಂದು ತೋಟದಾಗ ನೀರು ಎಲ್ಲದಕ್ಕೆ ಅದ್ರ ಮೋಟ್ರದು ತೆಗೆದು ಬಿಟ್ಟಿದ್ರು. ಇದೇನು ರೀಫಿಲ್ಲಿಂಗ್ ಆತಲ್ಲ ಅದು ಬೇಸಿಗೆ ಟೈಮ್ದಾಗ ಆಟೋಮೆಟಿಕ್ ಮ್ಯಾಗ ನೀರು ಎದ್ದು ಜಿಗಾಕೈತಿ.